ನೋಡಿ ತುಂಬ ಜನ ಕೇಳಿದ್ದು ಈ ಶ್ರೀಗಂಧ ಗಿಡಗಳನ್ನು ಕಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀರಾ ಅಂತ. ಫಸ್ಟ್ ಆಫ್ ಆಲ್ ನಾವು ಕಮರ್ಷಿಯಲ್ ಆಗಿ ಬೆಳೆದಿಲ್ಲ. ಅಂದರೆ ಇವಾಗ ಇದೊಂದು 20 ವರ್ಷ ಆದಮೇಲೆ ನಾವು ಬದುಕಿರ್ತೀವೋ ಸತ್ತಿರ್ತೀವೋ ಅದನ್ನು ಬಿಟ್ಟರೆ ಇದನ್ನು ಹಾಕಿರೋವಂಥದ್ದು ನಾವು ಪ್ರಾಣಿ ಪಕ್ಷಿಗಳಿಗೋಸ್ಕರ ಅಂತ. ನಾವು ಶ್ರೀಗಂಧ ಇಲ್ಲಿ ಹಾಕಬೇಕು ಅಂತ ಇಂಟೆನ್ಷನ್ ಇರಲಿಲ್ಲ. ಬರೀ ಹಣ್ಣಿನ ಗಿಡಗಳನ್ನು ಹಾಕಬೇಕು ಅಂತ ಇಲ್ಲೊಂದು ಮನೆ ಕಟ್ಟಿದ್ರು ಕೂಡ ಗಾರ್ಡನ್ ಥರ ಇರುತ್ತೆ, ಮತ್ತು ಪ್ರಾಣಿ ಪಕ್ಷಿಗಳಿಗೆ ಒಂದು ಆಹಾರವಾಗುತ್ತೆ ಅನ್ನೋದು ನಮ್ಮ ಇಂಟೆನ್ಷನ್ ಇತ್ತು. ಬಟ್ ಇಲ್ಲಿ ಹಣ್ಣಿನ ಗಿಡಗಳು ಹಾಕ್ತಾಗ ನಮ್ಮ ಊರಿಂದ ಒಂದು ಸಮೀಪದಲ್ಲಿ ಒಬ್ರು ಆಲ್ರೆಡಿ ಹಣ್ಣಿನ ಗಿಡಗಳು ಹಾಕಿ ಗಾರ್ಡನ್ ಮಾಡಿದ್ರು. ಅವರು ಕೂಡ ಸೇಮ್ ಪ್ರಾಣಿ ಪಕ್ಷಿಗಳಿಗೆ ಮಾಡಿದ್ರು. ಸೊ ಅಲ್ಲೆಲ್ಲ ಬಂದು ನನ್ನ ಸೆಕೆಂಡ್ ಅಂದರೆ ಅವ್ರು ಮಾಡಿದ್ದಾರೆ, ಸೊ ಇವನು ಸೆಕೆಂಡ್ ಅದನ್ನು ಕಾಪಿ ಮಾಡ್ತಿದ್ದಾರೆ ಅಂತ ಹೇಳಿದ್ದಕ್ಕೆ ನಾನು ಅದರಲ್ಲಿ ಏನಾದರೂ ಒಂದು ಹೊಸದಾಗಿರಲಿ ಅಂತ ಹೇಳ್ಬಿಟ್ಟು ಈ ಶ್ರೀಗಂಧವನ್ನು ಹಾಕಿದ್ದು. ಸೊ ಇದು ರಿಟರ್ನ್ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಜಸ್ಟ್ ಇದರ ಹಣ್ಣುಗಳನ್ನು ಕಾಗೆಗಳು ತಿನ್ನುತ್ತೆ. ಮೇಯ್ನಾಗಿ ನಮ್ಮ ಈ ಗಾರ್ಡನಲ್ಲಿ ಏನಿದೆ ಅಂದರೆ ಒಂದು 100 ಗಿಡ ಶ್ರೀಗಂಧ ಗಿಡ ಇದೆ, 80 ಹಣ್ಣಿನ ಗಿಡಗಳಿದೆ, ಮತ್ತು ಸುತ್ತಲೂ ಫೆನ್ಸಿಗಲ್ಲಿ ಡ್ರ್ಯಾಗನ್ ಫ್ರೂಟನ್ನು ಹಾಕಿದ್ದೀವಿ. ಡ್ರ್ಯಾಗನ್ ಫ್ರೂಟ್ನ ಯಾವ ಪ್ರಾಣಿ ಪಕ್ಷಿಗಳು ತಿಂತಿಲ್ಲ. ಫಸ್ಟು ತಿಂತವೆ ಅಂದ್ಕೊಂಡ್ವಿ ಕೋತಿಗಳು, ಬಟ್ ಉಳಿ ಇರೋದ್ರಿಂದ ಯಾವುದೂ ಕೂಡ ತಿಂತಿಲ್ಲ. ಮತ್ತು ಒಂದು